ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನನಗಂತೂ ಆರಾಮಿಲ್ಲ. ಯಾಕಪ್ಪ ಅಂದರೆ ನನಗೆ ಬೆಳಗಿಂದ ಸ್ವಲ್ಪ ತಲೆನೋವು ಸಿಕ್ಕಾಪಟ್ಟೆ. ಆಮೇಲೆ ನನಗೇನಕ್ಕೆ ತಲೆನೋವು ಅಂದರೆ ಡೈಲಿ ನಾನು 3 ಗಂಟೆಗೆ ಎದ್ದೇಳ್ತೀನಲ್ಲ, 5 ಗಂಟೆ ಕರೆಕ್ಟಾಗಿ ಕಂಪ್ನಿಲಿ ಇರಬೇಕು. ಹಾಗಾಗಿ ನಾನು ಡೈಲಿ 3 ಗಂಟೆಗೆ ಎದ್ದೇಳೋದ್ರಿಂದ ಸ್ವಲ್ಪ ನಿದ್ದೆಗಳು ಹರಿಯಲ್ಲ. ಆಮೇಲೆ ತಲೆನೋವು ಸಿಕ್ಕಾಪಟ್ಟೆ ತಲೆನೋವು. ಅದಕ್ಕೇ ನಾನು ಇವತ್ತು ರಜಾ ಹಾಕ್ಕೊಂಬಿಟ್ಟೆ. ಆಗಲಿಲ್ಲ ನನಗೆ 3 ಗಂಟೆಗೆ ಎದ್ದು. ನಾನು ಏನಕ್ಕೆ 3 ಗಂಟೆಗೆ ಎದ್ದೇಳ್ತೀನಿ ಅಂತ ಅಂದರೆ, ನಾನು ಮನೆಯಲ್ಲಿ ಪೂಜೆ ಮಾಡಬೇಕು, ಮತ್ತು ನೆಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ನನ್ನ ಮಗನಿಗೆ ಏನಾದರೂ ಸ್ವಲ್ಪ ಅಡುಗೆ ಮಾಡಿ ಮತ್ತು ಎಲ್ಲ ಮಾಡಿ ಹೋಗೋಷ್ಟೊತ್ತಿಗೆ 4:15 ಆಗೋಗಿರುತ್ತೆ. ಇಲ್ಲಿ 4:40ಕ್ಕೆ ನಾನು ಮನೆ ಬಿಡಬೇಕು. 5 ಗಂಟೆ ಕರೆಕ್ಟಾಗಿ ಅಲ್ಲಿರಬೇಕು ನಾನು. ಹಾಗಾಗಿ 4:45ಕ್ಕೆಲ್ಲ ಮನೆ ಬಿಡಬೇಕು. ಅದಕ್ಕೋಸ್ಕರ ನಾನು 3 ಗಂಟೆಗೆ ಎದ್ದೇಳೋದ್ರಿಂದ ಸ್ವಲ್ಪ ತಲೆನೋವು, ಆಮೇಲೆ ನಿದ್ದೆ ಹರಿಯಲ್ವಲ್ಲ, ಅದಕ್ಕೋಸ್ಕರ ತಲೆನೋವು ಜಾಸ್ತಿ. ಮೊನ್ನೆ 2 ದಿವಸ ಒಂದು ದಿವಸ ಮಳೆ ಬೇರೆ ಬಂತು, ಥಂಡಿಲಿ ಬೇರೆ ಬೆಳಗ್ಗೆ ಎದ್ದು ಹೋಗ್ಬಿಡ್ತೀನಲ್ವ, ಹಂಗಾಗಿ ಸಿಕ್ಕಾಪಟ್ಟೆ ತಲೆನೋವಿತ್ತು. ಅದಕ್ಕೆ ಇವತ್ತು ನಾನು ಕೆಲ್ಸಕ್ಕೆ ಹೋಗಿಲ್ಲ, ಮಲಗಿಬಿಟ್ಟಿದ್ದೆ. ಬೆಳಗ್ಗಿಂದ ಮಲಗಿರೋದೆ, ಇವತ್ತು ಏನೂ ಕೆಲಸ ಮಾಡಿಲ್ಲ. ಮನೆಯಲ್ಲಿ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ಬಿಟ್ಟು ಮಲಗಿರೋದು ಅಷ್ಟೇ, ಏನೂ ಕೆಲಸ ಮಾಡೋಕ್ಕಾಗಿಲ್ಲ ನಾನು. ಹಾಗಾಗಿ ಕೆಲಸ ಅಂದರೆ ನನಗೆ ಎದ್ದೇಳೋಕ್ಕೆ ಆಗ್ತಿಲ್ಲ. 3 ಗಂಟೆಗೆ ಎದ್ದು 2 ದಿವಸ 3-4 ದಿವಸದಿಂದ ನಾನು 3 ಗಂಟೆಗೆ ಎದ್ದಿರೋದು. ಅಲ್ಲಿ ನಾನು ಕೆಲ್ಸಕ್ಕೆ ಸೇರ್ಕೊಂಡು 6 ದಿವಸ ಆಯಿತು. 6 ದಿವಸದಿಂದ ನಾನು 3 ಗಂಟೆಗೆ ಎದ್ದಿರೋದು. ಹಂಗಾಗಿ ನನಗೆ ಸಿಕ್ಕಾಪಟ್ಟೆ ತಲೆನೋವು ಜಾಸ್ತಿ ಆಗೋಗ್ಬಿಡ್ತಾ. ಅದಕ್ಕೋಸ್ಕರ ನಾನು ಇವತ್ತು ರಜೆ ಹಾಕ್ಕೊಂಬಿಟ್ಟೆ. ನಾಳೆ 5 ಗಂಟೆಗೆ ಅಂದರೆ ಇವಾಗ ನಮಗೆ 8ರಿಂದ ಬೇಕಾದ್ರೆ 9ರಿಂದ 5:15 6 ಗಂಟೆ ತನಕ ಬೇಕಾದ್ರೂ ಮಾಡ್ತೀವಿ. 8:30ಯಿಂದ 5:15 ತನಕ ಬೇಕಾದ್ರೂ ಮಾಡ್ಬೋದು. ಅಂದರೆ ಅವಾಗ ಒಂದು ಸ್ವಲ್ಪ ಬಿಸಿಲಿರುತ್ತೆ. ಲೇಟಾಗಿ ಒಂದು 4 ಗಂಟೆ 4:15 ಎದ್ರೂ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಕೆಲ್ಸಕ್ಕೆ ಹೋದ್ರೂ ನಂಗೆ ಸರೋಗುತ್ತೆ. 5 ಗಂಟೆ ಕರೆಕ್ಟಾಗಿ ಅಲ್ಲಿರಬೇಕು. ಅಂದರೆ ಅಲ್ಲಿ ಹೋದ್ಮೇಲೆ ನೀರಾಗ ಆಡಬೇಕು. ಆಮೇಲೆ ಹೋಗಿದ ತಕ್ಷಣವೇ ಸಖತ್ತು ಪಾತ್ರೆಗಳು ನೈಟೆಲ್ಲ ಮಾಡಿರೋವೆಲ್ಲ ಹಾಕಿರ್ತಾರೆ. ಹಂಗಾಗಿ ಅವೆಲ್ಲ ತೊಳೆದು ದೊಡ್ಡ ತಪ್ಪಲೆಗಳೆಲ್ಲ ತೊಳೆದು ಎಲ್ಲ ಮಾಡಬೇಕಾ. ಮಧ್ಯಾಹ್ನ ಆಗೋಷ್ಟೊತ್ತಿಗೆ ನಿಜವಾಗ್ಲೂ ರೊಟ್ಟೆಗಳೆಲ್ಲ ಬಿದ್ದೋಗ್ತಿತ್ತು. ಆಮೇಲೆ ಪಾತ್ರೆಗಳು ಅಷ್ಟೇ ತೊಳೆಯೋಕ್ಕಾಗಲ್ಲ, ಅಷ್ಟು ದಪ್ಪ ಪಾತ್ರೆಗಳು ಎಲ್ಲ ಸಖತ್ತು ಸಿಕ್ಕಾಪಟ್ಟೆ ದಪ್ಪ. ಆಮೇಲೆ ಆ ಕಡೆ ಈ ಕಡೆ ಥಂಡಿ ಬರ್ತಿರುತ್ತೆ. ಆ ಕಡೆ ಒಂದು ಸ್ವಲ್ಪನೂ ಮರೆ ಐತೆ, ಆದ್ರೂ ಬಾಗಿಲು ಎಲ್ಲ ತೆಗ್ದಿರ್ತಾರಲ್ವ, ಹಂಗಾಗಿ ಎಲ್ಲ ಥಂಡಿ ಗಾಳಿ ಬೇರೆ ಹೊಡಿತಾ. 2-3 ದಿವಸ ನಾನು ತಲೆಗೆ ಬಟ್ಟೆ ಬೇರೆ ಕಟ್ಟಿರಲಿಲ್ಲ. ಹಂಗಾಗಿ ಸಿಕ್ಕಾಪಟ್ಟೆ ನನಗೆ ತಲೆನೋವು ಜಾಸ್ತಿ ಆಗ್ಬಿಟ್ಟು ಇವತ್ತು ರಜೆ ಹಾಕ್ಬಿಟ್ಟೆ. ರಜೆನೇ ಹಾಕಂಗಿರಲಿಲ್ಲ, ಆದರೂ ನನಗಾಗಲಿಲ್ಲ ಇವತ್ತು. ಸಿಕ್ಕಾಪಟ್ಟೆ ನಿದ್ದೆ, ಆಮೇಲೆ ನಿದ್ದೆ ಬೆಳಗ್ಗಿಂದಲೂ ನಾನು ಎದ್ದೇ ಇಲ್ಲ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದಿರೋದು. ಇವತ್ತು ಪೂಜೆನೂ ಸಹ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಎದ್ದು. ಹಾಗಾಗಿ ಮಲಗಿಬಿಟ್ಟಿದ್ದೆ. ಇವತ್ತು ಮಂಗಳವಾರ, ನಾನು ಪೂಜೆನೂ ಸಹ ಮನೇಲಿ ಮಾಡಿಲ್ಲ ನಾನು. ಹಂಗಾಗಿ ಬಾಗಿಲಿಗೆ ನಾನು ಬಾಗಿಲೂ ಸಹ ಬೆಳಗ್ಗೆ ಎದ್ದಾಗ ನಾನು 7 ಗಂಟೆ ಆಗಿತ್ತು. ಮತ್ತು ನಾನು ನಿದ್ದೆ ಹಂಗೆ ಎಳಿತಾಯಿದ್ದೆ, ನನಗೆ ಆಗ್ತಾನೇ ಇಲ್ಲ. ಅಷ್ಟು ನಿದ್ದೆ ಅಂದರೆ ನಿದ್ದೆ. ಆಮೇಲೆ ಸಿಕ್ಕಾಪಟ್ಟೆ ತಲೆನೋವು, ಆ ಕಡೆ ಈ ಕಡೆ ತಲೆನೋವು ಸಿಕ್ಕಾಪಟ್ಟೆ, ನರ ಎಲ್ಲ ನೋವು ಬರ್ತಿದ್ವು. ಹಂಗಾಗಿ ಸುಮ್ಮನೆ ಮಲಗಿಬಿಟ್ಟಿದ್ದೆ. ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ಬಿಟ್ಟು ಸುಮ್ಮನೆ ಮಲಗಿರೋದಷ್ಟೇ ಇವತ್ತು. ಈಗ ಎದ್ದು ಈಗ ಟೈಮ್ ಬಂದುಬಿಟ್ಟು 5:15 5:45 ಆಗಿರಬೇಕು. ಇವಾಗ ಎದ್ದಿದ್ದೀನಿ. ನಾನು ಟೈಮು ಸಹ ನೋಡಿಲ್ಲ ಇವತ್ತು ಎಷ್ಟಾಗೈತೆ ಅಂತ. ಹಾಗಾಗಿ ಇವಾಗ ಸ್ವಲ್ಪ ಪಾತ್ರೆಗಳೆಲ್ಲ ಇದ್ವು, ಅದಕ್ಕೆಲ್ಲ ತೊಳೆದಿಡೋಣ ಅಂತ ಒಳಗೆ ಬಂದೆ. ಯಾಕಂದರೆ ಎಷ್ಟೊತ್ತು ಎದ್ದರೂ ನಾನೇ ಮಾಡಬೇಕಲ್ವ, ಅದಕ್ಕೋಸ್ಕರ ನೋಡಿ ಇವತ್ತು ನಾನು ಪೂಜೆ ಮಾಡ್ದಿಲ್ಲೊತ್ತಿಗೆ ನಮ್ಮ ಮನೆಯೆಲ್ಲ ಒಂಥರ ಕಾಣಿಸ್ತೈತೆ. ಆದರೂ ಏನು ಮಾಡೋದು, ನನಗೆ ಎದ್ದೇಳೋಕೆ ಆಗ್ತಾ ಇರಲಿಲ್ಲ. ಅದಕ್ಕೇ ಎದ್ದು ಇವೆಲ್ಲ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಹುಷಾರಿಲ್ದಂಗೆ ಮಲಿಕೊಂಬಿಟ್ರೆ ನಮ್ಮ ಮನೆಯಲ್ಲಿ ಒಂದು ಲೋಟ ನೀರು ಕೊಡೋರು ಸಹ ಇಲ್ಲ ನನಗೆ. ಯಾಕಪ್ಪ ಅಂದರೆ ಗಂಡು ಮಕ್ಕಳಿಗೆ ಅವಕ್ಕೇನು ಅವರೆಲ್ಲ ಅವೆಲ್ಲ ನೋಡಲ್ಲ. ಅಂಥ ಮಕ್ಕಳು ಇರ್ತಾರೆ, ಎಲ್ಲ ಮಕ್ಕಳಿಗೂ ಹೇಳಲ್ಲ. ಆದರೆ ನನ್ನ ಮಗ ಅಂತೂ ಅವೆಲ್ಲ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ನು ಏನಪ್ಪ ಅಂದರೆ ಓದಿಸ್ತೀನಿ ಅಷ್ಟೇ. ಅವನು ಅವೆಲ್ಲ ಏನು ಇದು ಮಾಡಲ್ಲ. ಅದಕ್ಕೋಸ್ಕರ ನಾವು ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮನೇಲಿ ಹತ್ಲು ಕಡ್ಡಿ ತೆಗ್ದಾಕೋರಿಲ್ಲ, ಎಲ್ಲ ನಾನೇ ಮಾಡೋದ್ರಿಂದ ಸ್ವಲ್ಪ ನನಗೆ ಸ್ವಲ್ಪ ನನ್ನ ಆರೋಗ್ಯದ ಕಡೆಗೂ ಗಮನ ಕೊಡೋಕ್ಕಾಗ್ತಿಲ್ಲ ನನಗೆ. ಯಾಕಂದರೆ ನಾನು ಒಂದು ಸ್ವಲ್ಪ ದುಡ್ದು ಏನಾದರೂ ಒಂದು ಮಾಡೋಣ, ದುಡ್ಕೊಂಡು ತಿನ್ನಬೇಕಲ್ವ. ನಮಗೆ ಸ್ವಂತ ಮನೆ ಇಲ್ಲ, ಬಾಡಿಗೆ ಕಟ್ಟಲೇಬೇಕು ತಿಂಗಳು ಬಂದರೆ. ರೇಷನ್ ಖರ್ಚು, ಈಗೇನೋ ನಮ್ಮ ಅಕ್ಕವರೆಲ್ಲ ಒಂದು ಸ್ವಲ್ಪ ರೇಷನ್ಗಳು ಕೊಡ್ತಾರೆ, ಆದರೂ ಮ್ಯಾಗಳು ಖರ್ಚು ಇದ್ದೇ ಇರುತ್ತಲ್ವ. ಹಂಗಾಗಿ ಮೊನ್ನೆ ಸ್ವಲ್ಪ ಅಂಗಡಿಲಿ ಸಾಲ ಐಟಮ್ ತಂದಿದ್ದೆ ಮಂಡಿಪೇಟೆಯಲ್ಲಿ, ಅವ್ರಿಗೊಂದು ಸ್ವಲ್ಪ ಕೊಡಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಧನಿಯಾ ತಂದಿದ್ದೀನಿ, ಧನಿಯದ ಬೀಜನ. ಅದು ನಮ್ಮ ಅಮ್ಮನ ಹತ್ರ ಉರಿಯೋಕ್ಕೆ ತಗೊಂಡೋಗಿ ಕೊಡೋಣ ಅನ್ನೋಕ್ಕೂ ನನಗಾಗಲಿಲ್ಲ. ನಿನ್ನೆ ಬರುವಾಗಲೇ 3 ಗಂಟೆ ಆಗೋಯ್ತು ಮನೆಗೆ. ಹಂಗಾಗಿ ನಾನು ಎಲ್ಲೂ ಹೋಗೋಕ್ಕೂ ಆಗೋಲ್ಲ.
ಊರುಗಳಿಗೂ ಹೋಗೋಕ್ಕಾಗಲ್ಲ. ನಮ್ಮ ಅಮ್ಮಂಗೆ ತಗೊಂಡೋಗಿ ಕೊಡೋಣ ಅಂತ ಅಂದ್ಕೊಂಡ್ರು ಅದು ತಗೊಂಡೋಗಿ ಕೊಡೋಕ್ಕಾಗ್ತಿಲ್ಲ. ಅದಕ್ಕೇ ನಮ್ಮಮ್ಮ ಬೇರೆ ತಂದುಕೊಡಮ್ಮ ಅಂತ ಐತೆ, ನಂಗೆ ತಗೊಂಡೋಗಿ ಕೊಡೋಕ್ಕೂ ಸಹ ಆಗ್ತಿಲ್ಲ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನನಗೆ ಬೇರೆ ತಲೆನೋವು, ಬೆಳಗಿಂದ ಎದ್ದೇ ಇರಲಿಲ್ಲ ಇವತ್ತು. ಅದಕ್ಕೆ ಇವಾಗ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಬೇಕು ಇವಾಗೆಲ್ಲ ಮನೇನ. ನಾನು ಕಸ ಏನು ಇವಾಗ ಗುಡ್ಸೋಕ್ಕೆ ಹೋಗಲ್ಲ, ಅವಲೇ 6 ಗಂಟೆ ಆತ ಬಂದೈತೆ, ಕಸ ಏನು ಗುಡಿಸಲ್ಲ, ಏನೂ ಮಾಡಿಲ್ಲ. ನಿಜವಾಗ್ಲೂ ಎದ್ದು ಏನೂ ಮಾಡೋಕ್ಕಾಗಲಿಲ್ಲ, ಅಷ್ಟು ತಲೆನೋವು. ಆಮೇಲೆ ನನಗೆ ಜಾಸ್ತಿ ಕಿವಿಗೆ ಥಂಡಿ ಹೋದ್ರೂ ನನಗಾಗಲ್ಲ. ಯಾಕಂದ್ರೆ ಮುಂದೆ ಏನೋ ಗೊತ್ತಿಲ್ಲ, ನೋಡಬೇಕು. ಇಲ್ಲಿವರೆಗೂ ಇಷ್ಟು ಅನುಭವಿಸ್ತಾ ಇದ್ದೀನಿ, ಮುಂದೆ ಏನಾಗ್ತೀನೋ ಗೊತ್ತಿಲ್ಲ, ನೋಡಬೇಕು. ಅಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕೆಲಸ ಅಂದ್ರೆ ಕೆಲಸ. ನಾನು ಪರವಾಗಿಲ್ಲ ಕಂಪ್ನಿ ಅಂತ ಅಂದ್ಕೊಂಡು ಹೋದೆ. ನಾನು ಕ್ಯಾಂಟೀನಾಗ ಅಂದ್ರಲ್ಲ ಮಾಡ್ಬೋದು ಅಂದ್ಕೊಂಡು ಹೋದೆ. ಮಾಡ್ಬೋದು ಕೆಲಸ, ಏನೋ ಕೆಲಸಕ್ಕೇನು ತೊಂದರೆ, ಮಾಡ್ಬೋದು. ಆದರೆ ದಪ್ಪ ಪಾತ್ರೆಗಳು, ಆಮೇಲೆ ಅಲ್ಲಿ 5 ನಿಮಿಷನೂ ಉಸಿರು ತಿರುಗಿಸ್ಕೊಳ್ಳೋಕ್ಕೂ ಬಿಡೋಲ್ಲ. ಅದು ಇದು ಕೆಲಸ ಮಾಡ್ತಾನೆ ಇರಬೇಕು, ಓಡಾಡ್ತಾನೆ ಇರಬೇಕು, ಕೆಲಸ ಮಾಡ್ತಾನೆ ಇರಬೇಕು. ಕೂತ್ಕೊಳ್ಳೋಕ್ಕೂ ಸಹ ಬಿಡೋಲ್ಲ ಅವರು. ಯಾರಾದರೂ ಒಬ್ಬರು ಕೂತವ್ರೆ ಅಂದರೆ ಈ ಕಡೆ ಬನ್ನಿ, ಇಲ್ಲಿ ಚಪಾತಿ ಬಸಿರಿ, ಇಲ್ಲ ಮುದ್ದೆ ಮಾಡಿರಿ, ಇಲ್ಲ ಸ್ಟೋರ್ ರೂಮಾಗೆ ಹೋಗಿ ಕಾಳು ಮಾಡೋದು, ಹಸಿಟ್ಟು ಜಲ್ಡೆ ಇಟ್ಕೊಡೋದು, ಇಲ್ಲ ಏನಾದರೂ ಒಂದು. ಸುಮ್ಮನೆ ಕೂತವ್ರೆ ಅಂದರೆ ಕುಂಡ್ರಿಸೋದೇ ಇಲ್ಲ. ಏನಾದರೂ ಒಂದು ಕೆಲಸ ಹೇಳ್ತಾನೆ ಇರ್ತಾರೆ. ಹಾಗಾಗಿ ನಾನು 5 ಗಂಟೆಗೆ ಹೋದರೆ ಮಧ್ಯಾಹ್ನ 2 ಗಂಟೆವರೆಗೂ 5 ನಿಮಿಷ ಪುರ್ಸೊತ್ತೇ ಇರೋಲ್ಲ, ಅಷ್ಟು ಕೆಲಸ ಇರ್ತೈತೆ. ಆಮೇಲೆ ಥಂಡಿ ಬೇರೆ, ಶೀತಾಗಿ ಸ್ವಲ್ಪ ಓಡಾಡ್ಬಿಟ್ನಲ್ಲ, ಹಂಗಾಗಿ ಸ್ವಲ್ಪ ತಲೆನೋವು. 5 ಗಂಟೆಗೆ ಯಾವ ಕಂಪ್ನಿ, ನಾನು ನಿಜವಾಗ್ಲೂ ನಾನು ಫಸ್ಟ್ ಟೈಮ್ 5 ಗಂಟೆಗೆ ಕಂಪ್ನಿ ಒಳಗಡೆ ಹೋಗಿರೋದು. ನಾನು ಯಾವತ್ತೂ ಎಲ್ಲೂ ಅಷ್ಟೇ ನಾನು ಮಾಡಿದ್ದೀನಿ. ನಾನು ಗಾರ್ಮೆಂಟ್ಸ್ ಕೂಡ ಅಲ್ಲಿ ಇಂಡೋಟ, ಯಲ್ಲಾಪುರದಲ್ಲಿ ಇಂಡೋಟದಲ್ಲಿ ಮಾಡಿದ್ದೀನಿ. ಅಲ್ಲೂ ಎಲ್ಲ ಏನು ಅಷ್ಟೊಂದು ಇದಿಲ್ಲ. ಅಲ್ಲೂ ನಾವು 5:30ಗೆ ಮನೆ ಬಿಟ್ಟರು 6 ಗಂಟೆಗೆ ಫಸ್ಟ್ ಶಿಫ್ಟಲ್ಲಿ ಹೋಗವು ಹೆಂಗೆ ಕೆಲಸ ಮಾಡಿದ್ದೀನಿ. ನಿಜವಾಗ್ಲೂ ನಮಗೆ ಆ ಥರ ಕಂಪ್ನಿ ಎಲ್ಲೂ ಸಿಗೋಲ್ಲ. ಇವಾಗ ಅಲ್ಲಿ ತಗೊಂತಾರಂತೆ. ಬಟ್ ಆದರೆ 8 ಗಂಟೆಗೆ ಅಲ್ಲಿರಬೇಕು. 8 ಗಂಟೆಗೆ ಅಲ್ಲಿದ್ದರೆ 6:45ಗೆ 6 ಗಂಟೆಗೆ ಬಿಡ್ತಾರಂತೆ. ನಾನು 6:45 7 ಗಂಟೆ ಆಗುತ್ತೆ ಮನೆಗೆ ಬರೋಷ್ಟೊತ್ತಿಗೆ. ಅಂದರೆ 8 ಗಂಟೆ ಒಳಗೆಲ್ಲ ಅಲ್ಲಿರಬೇಕಂತೆ. ನಮಗೆ ಗಾಡಿ, ಅದ್ರ ಮೇಲೆ ನನಗೆ ಗಾಡಿಗಳಿಲ್ಲ, ಮನೆಯಲ್ಲಿ ಕರ್ಕೊಂಡೋಗಿ ಬಿಡೋರಿಲ್ಲ. ಅದಕ್ಕೋಸ್ಕರ ಈಗ ಆಟೋ ಮಾಡಿದ್ದೀನಿ, ಆಟೋದವರಿಗೆಲ್ಲ ಒಪ್ಪಿಸಿದ್ದೀನಿ. ನನಗೆ ಇವಾಗ ನಾನು ಮಾಡ್ತಾಯಿರೋ ಕಂಪ್ನಿಯಲ್ಲಿ ಸಂಬಳ ಕಮ್ಮಿ. ಆಮೇಲೆ ಏನು ಗೊತ್ತಾ, ನನಗೆ ಇವಾಗ ಆಟೋ ಬಾಡಿಗೆನೇ ಹೊರಟೋಗ್ಬಿಡುತ್ತೆ. ನನಗೆ ಆಟೋ ಬಾಡಿಗೆ ಹೋಗುತ್ತೆ. ಆಮೇಲೆ ನನಗೆ ಅದರಲ್ಲಿ ಏನು ಉಳಿಯೋಲ್ಲ. ನಂಗೆ ಲಾಸ್ಟ್ ಉಳಿಯೋದೇ 5,000. 5,000ನೇ ನಂಗೆ ಲಾಸ್ಟ್ ಉಳಿಯೋದು. 5,000 ಅಂದರೆ ಅದು ನಂಗೆ 5,000ನೂ ಉಳಿಯೋಲ್ಲ. ಮನೆ ಬಾಡಿಗೆ ಎಲ್ಲ ಕಟ್ಟಾಗಿ 5,000 ಬರುತ್ತೆ. ಅಂದರೆ PF ES ಎಲ್ಲ ಕಟ್ಟಾಗಿ ನನಗೆ ನನ್ನ ಆಟೋ ಖರ್ಚು, ಅದು ಇದು, ಆಮೇಲೆ ಆಟೋದು ಸ್ಯಾಲ್ರಿ ಎಲ್ಲ ಕಟ್ಟಾಗಿ ನನಗೆ ಉಳಿಯೋದೇ 5,000. 5,000ದಲ್ಲಿ ನಾನು ಮನೆ ಬಾಡಿಗೆ ಕಟ್ಟೋದ, ಸಾಲ ಕೊಡೋದ, ಯಾವ್ದು ಮಾಡೋದು? ಮನೆಗೆ ಮ್ಯಾಗಳು ಖರ್ಚುಗಳು ಎಷ್ಟಿರುತ್ತಲ್ವ, ಸಂಸಾರ ಅಂದಮೇಲೆ ಎಷ್ಟು ಖರ್ಚಿರುತ್ತಲ್ವ. ಈರುಳ್ಳಿ ಅದು ಇದು ಎಲ್ಲ ಗೊತ್ತಿರುತ್ತೆ. ಸಂಸಾರ ಅಂದರೆ ಸಂಸಾರ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಏನೇನು ಖರ್ಚಿರುತ್ತೆ ಮನೆಯಲ್ಲಿ ಅಂತ. ನಿಜವಾಗ್ಲೂ ನಾವು ಅದರಲ್ಲೇನು ಉಳಿಯೋಲ್ಲ. ಏನಪ್ಪ ಮಾಡೋದು ಅಂತ ಅದೊಂದು ನನಗೆ, ಅಂದರೆ ನನಗೆ ಸ್ವಲ್ಪ ದೂರ ಕಂಪ್ನಿ, ಹಂಗಾಗಿ ಏನು ಮಾಡೋದು ಅಂತ ಅದೊಂದು ನನಗೆ ತಲೆನೋವಾಗಿ ಹೋಗ್ಬಿಟ್ಟೈತಿ. ಯಾಕಂದರೆ ಅಲ್ಲಿ ನನಗೆ ಸ್ಯಾಲ್ರಿನೂ ಕಮ್ಮಿ ಮತ್ತು ಆಟೋ ಚಾರ್ಜ್ ಜಾಸ್ತಿ, ಮತ್ತು ನಾನು ಮನೆ ಖರ್ಚು, ಮನೆ ಬಾಡಿಗೆ ಎಲ್ಲ ನಾನು ಒಬ್ಬಳೇ ದುಡಿಯೋದ್ರಿಂದ ಎಲ್ಲನೂ ಮೇಂಟೈನ್ ಮಾಡ್ಕೋಬೇಕು ಇವಾಗ. ಹಂಗಾಗಿ ಹೆಂಗೆ ಮಾಡೋದಪ್ಪ, ಏನು ಮಾಡೋದು ಅಂತ ಅದೊಂದು ನಂಗೆ ತಲೆನೋವು. ನನಗೆ ಏನಂದರೆ ನಮಗೆ ಕಂಪ್ನಿಗಳು, ಮನೆ ಮಗ್ಳಲ್ಲೇ ಕಂಪ್ನಿಗಳಿದ್ರೆ ನಿಜವಾಗ್ಲೂ ನಾನು ಒಂದು ಸ್ವಲ್ಪನೂ ಟೆನ್ಷನ್ ತಂತಿರಲಿಲ್ಲ. ಆರಾಮಾಗಿ ನಾನು ಮನೇಲಿ ಮಾಡ್ಕೊಂಡು ತಿಂದು ಆರಾಮಾಗಿ ಕೆಲ್ಸಕ್ಕೆ ಹೋಗಿ ಅಲ್ಲಿ ಆರಾಮಾಗಿ ಮಾಡ್ತಿದ್ದೆ. ಆದರೆ ಏನು ಮಾಡೋದು, ನಾನಿರೋ ಯಾವ ಕಂಪ್ನಿಗಳು ಹತ್ರ ಇಲ್ಲ. ಹಂಗಾಗಿ ಎಲ್ಲ ದೂರ ಹೋಗ್ಬೇಕು ಅಂದರೆ ನಮಗೆ ಒಂದೇ ಸಮಕ್ಕೆ ಬಸ್ಗಳು ಸಿಗೋಲ್ಲ. ಆಮೇಲೆ ಫ್ರೀ ಬಸ್ಸು ಬರ್ರಿ ಅಂತಾರೆ. ನಿಜವಾಗ್ಲೂ ಫ್ರೀ ಬಸ್ಗಳು ನಮಗೆ ಸಿಗೋದೇ ಇಲ್ಲ. ಫ್ರೀ ಬಸ್ಗಳು 7 ಗಂಟೆ 8 ಗಂಟೆಗೆಲ್ಲ ಕಂಪ್ನಿಯಾಗಿದ್ದರೆ ಫ್ರೀ ಬಸ್ ಸಿಗುತ್ತಾ? ಅದು 8:30 ಮೇಲೆ ಬರೋದು. ಕಾಲೇಜ್ ಮಕ್ಕಳು ಹೋಗ್ತಾವಲ್ಲ ಆ ಟೈಮಿಗೆ ಬರ್ತಾರೆ. ಏನಪ್ಪ ಅಂದರೆ ಫ್ರೀ ಬಸ್ಗಳು ನಿಜವಾಗ್ಲೂ ಎಲ್ಲ ಟ್ರಿಪ್ ಹೋಗೋರಿಗೆ, ಊರುಗಳಿಗೆ ಹೋಗೋರ್ಗೆ ಅಷ್ಟೇ ಫ್ರೀ ಬಸ್ಸು. ಕೆಲ್ಸಕ್ಕೆ ಹೋಗೋರಿಗೆಲ್ಲ ಫ್ರೀ ಬಸ್ಗಳು ಅಡ್ಜಸ್ಟ್ ಆಗೋಲ್ಲ. ಈಗ 8:30 9 ಗಂಟೆಗಾದ್ರೆ ಬಸ್ಸಿಗೆ ಹೋಗ್ಬೋದು. 5 ಗಂಟೆಗೆ ಫಸ್ಟ್ ಶಿಫ್ಟಲ್ಲಿ 5 ಗಂಟೆಗೇ ಬಸ್ ಸಿಗುತ್ತಾ ನಮಗೆ? ಹಂಗಾಗಿ ನಾನು 5 ಗಂಟೆಗೆ ಅಂತಂದರೆ ನಾನು ಆಟೋದಲ್ಲೇ ಹೋಗಬೇಕು. ಆ ಕಡೆಗೆಲ್ಲ ಆಟೋಗಳೇ ಜಾಸ್ತಿ, ಬಸ್ಗಳು ಕಮ್ಮಿ. ಹಂಗಾಗಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ನೋಡಬೇಕು ಏನಾಗುತ್ತೆ. ಆದರೆ ನನಗೆಲ್ಲ ಉಳಿಯೋದೇ ನನಗೆ ಅಷ್ಟರಲ್ಲಿ ನಾನು ಯಾವುದಪ್ಪ ಮಾಡಲಿ ಅಂತ ಅದೊಂದು ನನಗೆ ಚಿಂತೆ. ಈ ಚಿಂತೆಗಳೆಲ್ಲ ತಗೊಂಡು ತಲೆನೋವು ಜಾಸ್ತಿ ಆಗೋಗ್ಬಿಟ್ಟೈತೆ. ನಾವು ದುಡಿಬೇಕು ಅಂತೀವಿ, ನಮಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗೋಂಥ ಕೆಲಸಗಳು ಸಿಗೋಲ್ಲ. ಆಮೇಲೆ ಕೈ ತುಂಬ ಸಂಬಳಗಳು ಕೊಡೋಲ್ಲ, ಅದೊಂದು ಬೇಜಾರು. ನಿಜವಾಗ್ಲೂ ನಮಗೆ ಕಷ್ಟಪಟ್ಟು ದುಡಿಯೋರಿಗೆ ಕೈ ತುಂಬ ಸಂಬಳಗಳಿಲ್ಲ. ನಮಗೆ ದುಡಿಬೇಕು ಅನ್ನೋ ಆಸೆ, ಕೈ ತುಂಬ ಸಂಬಳ ಇಲ್ಲ.
ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೋಡೋಣ, ನನಗೆ ಎಲ್ಲಿನ ತನಕ ಅಡ್ಜಸ್ಟ್ ಆಗುತ್ತೋ ಅಲ್ಲಿನ ತನಕ ಮಾಡ್ತೀನಿ. ಆಮೇಲೆ ನಾನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಆಟೋ ಬಾಡಿಗೆಗೆ ಹೊರಟೋಗ್ಬಿಟ್ರೆ ನನಗೆ ಮನೇಲಿ ನನಗೇನು ಕುಳಿಯಲ್ಲ. ನನಗೇನು ಖರ್ಚುಗಳ್ಗಂತೂ ₹100 ಇಲ್ಲ ಅಂದರೆ ನಾವೇನು ಮಾಡೋದು ಅಂತ ಅದೊಂದು ನನಗೆ ಬೇಜಾರಾಗೈತೆ. ನೋಡಬೇಕು ಏನಾಗುತ್ತೆ ಅಂತ. ಆಮೇಲೆ ಅಲ್ಲಿ ಇನ್ನೂ ಒಂದು ಫೋನ್ಗಳು ಅಲೋ ಇಲ್ಲ. ಫೋನು ಒಳಗಡೆ ತಗೊಂಡೋಗಂಗಿಲ್ಲ. ಆಮೇಲೆ ಒಳಗಡೆ ತಗೊಂಡೋಗೋದು ಬೇಡ, ಸೆಕ್ಯೂರಿಟಿ ರೂಮಾಗೆ ಇಟ್ಟೋಗೋಣ ಅಂದರೆ ಅವ್ರು ಅಲ್ಲಿ ಇಟ್ಕೊಳ್ಳಲ್ಲ ಸೆಕ್ಯೂರಿಟಿಗಳು. ಆಮೇಲೆ ತರಲೇಬೇಡ್ರಿ ಫೋನು ಅಂತಾರೆ. ನಿಜವಾಗ್ಲೂ ನಾನು ಏನು ಹೇಳ್ತೀನಿ ಅಂದರೆ, ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ಅಂತ ನಾನು ಇದುವರೆಗೂ ಅಲ್ಲಿ ಯಾರಿಗೂ ಹೇಳಿಲ್ಲ. ಯಾಕೆ ಅಂದರೆ ನನಗೆ ಫೋನ್ ಬೇಕೇ ಬೇಕು. ಇವಾಗ ನನ್ನ ಹತ್ರ ಇರೋದು ಸ್ಕ್ರೀನ್ ಟಚ್ ಮೊಬೈಲು. ನಾನು ಫೋನ್ ತಗೊಂಡೋಗ್ಲೇಬೇಕು. ಯಾಕಪ್ಪ ಅಂದರೆ ಕಂಪ್ನೀಲಿ ಯಾರೂ ಫೋನ್ ಅಲೋ ಇಲ್ಲ. ಓಕೆ, ಫೋನು ಮಾಡಲ್ಲ, ಎಲ್ಲ ಮಾಡೋಂಗೂ ಇಲ್ಲ ಕಂಪ್ನಿಗಳಲ್ಲಿ. ಯಾಕಂದರೆ ಇವಾಗ HR ಇರ್ತಾರೆ, ಮತ್ತು ಅವರು ಇವರು ಇರ್ತಾರೆ, ಮ್ಯಾನೇಜ್ಮೆಂಟು ಡಿಪಾರ್ಟ್ಮೆಂಟವರೆಲ್ಲ ಇರ್ತಾರೆ. ಹಂಗಾಗಿ ಅಲ್ಲೆಲ್ಲ ಫೋನ್ಗಳು ಮಾಡೋಂಗಿಲ್ಲ, ಮಾತಾಡೋದು ಬೇಡ. ನನಗೇನು ಮೊಬೈಲು ಅಲ್ಲಿ ಒಳಗಡೆ ಮಾತಾಡೋದೇನು ನನಗೂ ಇಷ್ಟ ಆಗೋಲ್ಲ. ನಾನು ಮಾತಾಡೋಲ್ಲ, ಯಾರ ಜೊತೆ ಮಾತಾಡೋಣ. ಹಂಗಾಗಿ ಈಚೆ ಬಂದಾಗಾದ್ರೂ ನಮಗೆ ಫೋನ್ ಬೇಕಲ್ವ. ಇವಾಗ ಹೊರಗಡೆ ನಾವು ಹೋದ್ಮೇಲೆ ಒಂದು ಫೋನಲ್ಲಿ ಯಾರು ಮನೆಗೆ ಆಗಲಿ ನನ್ನ ಮಗನಿಗೆ ಆಗಲಿ ಒಂದು ಫೋನ್ ಮಾಡೋದು ಬೇಡವಾ. ಮೊನ್ನೆ ಒಂದು ದಿವಸ OT ಮಾಡಿರಿ ಅಂತ ಅಂದರು. OT ಮಾಡ್ತಾಯಿದ್ದೆ. ಅವತ್ತು ಫೋನ್ ಮಾಡವನೆ ನನ್ನ ಮಗ, ಸುಮಾರು ಸತಿ ಫೋನ್ ಮಾಡವನೆ. ನನ್ನ ಫೋನ್ ತೆಗ್ದಿಲ್ಲ. ಆಮೇಲೆ ಅವನೇ ಒಂಥರ, ಯಾಕಮ್ಮ ಫೋನ್ ತೆಗ್ದಿಲ್ಲ ಹೇಳೋದಲ್ವ ಅಂತಾನೆ. ಅಲ್ಲಿ ಫೋನ್ ಒಳಗಡೆ ಅಲೋ ಇಲ್ಲ. ಎಲ್ಲಿ ಹೇಳಲಿ, ಏನಾದರೂ ಅಕಸ್ಮಾತ್ ದೂರ ಹೋಗಿರ್ತೀವಿ. ಇವಾಗ ನಮಗೆ ಫೋನಲ್ಲಿ ಒಂದು ಮಾತಾಡೋಕ್ಕಾದ್ರೂ ಈಚೆ ಬಂದಾಗ ಇಂಥವು ಇದ್ದೀನಪ್ಪ, ಬರ್ತಾ ಇದ್ದೀನಿ ಅಂತ ಹೇಳೋಕ್ಕಾದ್ರೂ ಒಂದು ಫೋನ್ ಬೇಕಲ್ವ. ಆಮೇಲೆ ನಾನು ಯೂಟ್ಯೂಬ್ ಮಾಡೋದ್ರಿಂದ ನನಗೆ ಫೋನ್ ಬೇಕೇ ಬೇಕು. ಯಾಕಪ್ಪ ಅಂದರೆ ನಾನು ಒಳಗಡೆ ಫೋನಲ್ಲಿ ವೀಡಿಯೋಗಳೆಲ್ಲ ನಾನು ಮಾಡಲ್ಲ. ಯಾಕಂದರೆ ವೀಡಿಯೋ ಒಳಗಡೆ ಎಲ್ಲ ನಾನು ಮಾಡೋ ಅವಶ್ಯಕತೆ ನನಗಿಲ್ಲ, ನಾನು ಮಾಡೋದು ಇಲ್ಲ. ಈಚೆ ಬಂದಾಗಾದ್ರೂ ರೋಡ್ ಸೈಡಲ್ಲೋ ಇಲ್ಲ ಬರಬೇಕಾದ್ರೂ ಒಂದು ವೀಡಿಯೋ ಮಾಡೋಕ್ಕಾದ್ರೂ ನನಗೆ ಬೇಕೇ ಬೇಕಲ್ವ ಮೊಬೈಲು. ಹಂಗಾಗಿ ನನಗೆ ಅದೊಂದು ಬೇಜಾರಾಗ್ತೈತೆ. ಫೋನೇ ತರಬೇಡ್ರಿ ಅಂತ ಅಂದರೆ ಹೆಂಗೆ? ಇವಾಗ ಯಾರ ಹತ್ರನಾದ್ರೂ ಇವಾಗ ನಾವು ಫೋನ್ ಮನೇಲಿ ಬಿಟ್ಟೋಗ್ಬಿಟ್ಟು ಯಾರ ಹತ್ರನಾದ್ರೂ ಫೋನಲ್ಲಿ ಮಾಡಿಕೊಡ್ರಿ ಅಂದರೆ ಅದಕ್ಕೂ ಅನುಮಾನ ಪಡ್ತಾರೆ. ಏನು ಗೊತ್ತಾ, ಇವಮ್ಮ ಯಾರ ತಂಗ ಮಾತಾಡುತ್ತೋ ಇವೆಲ್ಲ ಬರುತ್ತೆ. ಈಗಿನ ಕಾಲ ಜನ ಹೆಂಗೆ ಇದ್ದರೂ ಕಷ್ಟನೇ. ಅನುಮಾನ ಪಡೋದ್ರಲ್ಲಿ ಎಲ್ಲ ಕಾಯಿಲೆರೇ ಜಾಸ್ತಿ ಇರೋದು ಇವಾಗೆಲ್ಲ. ಏನು ಗೊತ್ತಾ, ಯಾರ ಹತ್ರನಾದ್ರೂ ಸುಮ್ಮನೆ ಏನೋ ಒಂದು ವಯಸ್ಸಾದವ್ರು ಒಂದು ಫೋನ್ ಕೇಳಿ ಮಾತಾಡೋಕ್ಕಲ್ಲಿ ಅವ್ರಿಗೂ ಕತೆ ಕಟ್ಬಿಡ್ತಾರೆ. ಹಂಗಾಗಿ ನಾನು ಎಷ್ಟೋ ಫೋನ್ಗಳು ಯಾರ ಹತ್ರನಾದ್ರೂ ಇಸ್ಕೊಂಡು ಆಮೇಲೆ ಅವ್ರೇನು ಮಾಡ್ತಾರೆ ಗೊತ್ತಾ, ನಮ್ಮ ಹತ್ರ ಫೋನ್ ನಂಬರ್ ಇಸ್ಕೊಂಡು ಫೋನ್ ನಂಬರ್ ಹೊಡೆದು ರಿಂಗಾಗಿ ಅವ್ರು ರಿಸೀವ್ ಮಾಡಿದ್ಮೇಲೆ ನಮಗೆ ಫೋನ್ಗಳು ಕೊಡೋದು. ಅವರು ಯಾರೋ ಏನೋ ಯಾರ ಹತ್ರ ಮಾತಾಡ್ತಾರೋ ಈ ಥರ ಡೌಟ್ ಇರೋಂಥ ಜನ ಇವಾಗೆಲ್ಲ. ನಿಜವಾಗ್ಲೂ ಫೋನ್ಗಳು ಯಾರು ಕೊಡಲ್ಲ ಆಯಿತಾ. ಫೋನ್ಗಳು ಮಾಡಿಕೊಡೋದೇ ಕಷ್ಟ ಇವಾಗ ಜನಗಳು. ಇಲ್ಲ ಕರೆನ್ಸಿ ಇಲ್ಲ ಅಂದ್ಬಿಡ್ತಾರೆ, ಇಲ್ಲ ಫೋನ್ಗಳೇ ಕೊಡಲ್ಲ. ಹಂಗಾಗಿ ನನಗೆ ಫೋನ್ ಬೇಕೇ ಬೇಕು. ಅದಕ್ಕೆ ಏನು ಮಾಡಬೇಕೋ ಗೊತ್ತಿಲ್ಲ. ಧನ್ಯವಾದ.